ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿದ ದಳಪತಿ ವಿಜಯ್ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಅಂತ ಹೇಳಲಾಗಿತ್ತು. ಆದರೆ ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್, ನಾಳೆ ವಿಜಯ್ ಪ್ರಮಾಣ ವಚನ ಅನುಮಾನ ಅಂತ. ಕಾರಣ 118 ಶಾಸಕರ ಬೆಂಬಲವನ್ನು ದೃಢಪಡಿಸೋದಕ್ಕಾಗಿಲ್ಲ. ರಾಜ್ಯಪಾಲರ ಭೇಟಿ ವೇಳೆ 5 ಕಾಂಗ್ರೆಸ್ ಶಾಸಕರ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ. 107 ಟಿವಿಕೆ ಮತ್ತು 5 ಕಾಂಗ್ರೆಸ್, ಅಲ್ಲಿಗೆ 112 ಶಾಸಕರ ಬೆಂಬಲ ಸಾಬೀತಾಗಿದೆ. ಇನ್ನೂ ಸರ್ಕಾರ ರಚನೆಗೆ 6 ಶಾಸಕರ ಕೊರತೆ ಕಂಡು ಬರ್ತಾ ಇದೆ. ಹಾಗಾಗಿ ವಿಜಯ್ ಹಕ್ಕು ಮಂಡನೆಗೆ ತೃಪ್ತಿ ಆಗದ ರಾಜ್ಯಪಾಲರು ನಾಳಿನ ಪ್ರಮಾಣ ವಚನ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. 1-2 ದಿನಗಳಲ್ಲಿ ಆಗುತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ. ಈಗಾಗಲೇ ಸಿದ್ಧತೆ ತಯಾರಿ ಎಲ್ಲ ನಡೀತಾ ಇದೆ. ಆದರೆ ಬಹುಮತ ಬಂದಿದ್ರೆ ಅದು ಬೇರೆ ಲೆಕ್ಕಾಚಾರ. ಬಹುಮತ ಬಂದಿಲ್ಲ ವಿಜಯ್ಗೆ. 118 ಬರಬೇಕಾಗಿತ್ತು, 108 ಬಂದಿರತಕ್ಕಂಥದ್ದು ಇವರು. ಅದರಲ್ಲೂ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ 107 ಲೆಕ್ಕ. 107 ಪ್ಲಸ್ 5 ಕಾಂಗ್ರೆಸ್ ಶಾಸಕರ ಬೆಂಬಲ ಪತ್ರವನ್ನು ಕೊಟ್ಟಿದ್ದಾರೆ. 112 ಆಯಿತು, 118 ಬೇಕು. ಇನ್ನೂ 6 ಶಾಸಕರ ಬೆಂಬಲದ ಕೊರತೆ ಇದೆ. ಹಾಗಾಗಿ ರಾಜ್ಯಪಾಲರು ತೃಪ್ತಿಯಾಗಿಲ್ಲ ಅನ್ನೋ ಮಾಹಿತಿ. ಅವರು ಬೇರೆ ಬೇರೆ ಪಕ್ಷಗಳನ್ನು ಈಗಾಗಲೇ ಮುಸ್ಲಿಂ ಲೀಗ್, CPI, CPM ಎಲ್ಲರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ವಿಜಯ್ ಸರ್ಕಾರಕ್ಕೆ ಇನ್ನೂ 6 ಶಾಸಕರ ಕೊರತೆ ಇದೆ. ಕಾಂಗ್ರೆಸ್ ಬೆಂಬಲ ಕೊಟ್ಟರು 5 ಜನ ಇದ್ದಿದ್ದು ಕಾಂಗ್ರೆಸ್ ಅವರು. ಹಾಗಾಗಿ ಎಡಪಕ್ಷಗಳು ಮತ್ತು PMK ಬೆಂಬಲವನ್ನು ವಿಜಯ್ ಇನ್ನೂ ದೃಢಪಡಿಸಿಲ್ಲ. ನಾಳಿನ ಪ್ರಮಾಣ ವಚನ ಮುಂದೂಡಿಕೆಯಾಗಿದೆ. ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್, ಸರ್ಕಾರಕ್ಕೆ ಇನ್ನೂ 6 ಶಾಸಕರ ಕೊರತೆ ಇದೆ. ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ 5 ಶಾಸಕರದ್ದು, ಆದರೂ 6 ಶಾಸಕರ ಕೊರತೆ ಇದೆ. ಎಡಪಕ್ಷಗಳು ಮತ್ತು PMK ಎರಡೂ ಪಕ್ಷಗಳ ಬೆಂಬಲ ಅಂದರೆ CPI, CPM, PMK ಅವ್ರದ್ದೇ 4 ಇದೆ. ಸೊ ಹಾಗಾಗಿ ಅವ್ರು ಯಾರ್ದು ಇನ್ನೂ ದೃಢಪಡಿಸಿಲ್ಲ, ಬೆಂಬಲ ಪತ್ರ ಕೊಟ್ಟಿಲ್ಲ. ರಾಜ್ಯಪಾಲರಿಗೆ ಕೊಡಬೇಕು, 118 ಅವ್ರಿಗೆ ಬರಬೇಕು. ರಾಜ್ಯಪಾಲರಿಗೆ ತೃಪ್ತಿ ಆಗಬೇಕು, ಹೌದು ಇವ್ರ ಪರವಾಗಿ 118 ಶಾಸಕರಿದ್ದಾರೆ ಅಂತ. ಆಗಷ್ಟೇ ಅವರು ಪ್ರಮಾಣ ವಚನವನ್ನು ಬೋಧಿಸೋದಕ್ಕೆ ಒಪ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾಳಿನ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅನುಮಾನ ಅಂತ ಹೇಳಲಾಗ್ತಾ ಇದೆ. 118 ಶಾಸಕರ ಬೆಂಬಲ ಇಲ್ಲ. ರಾಜ್ಯಪಾಲರ ಭೇಟಿ ವೇಳೆ 112 ಶಾಸಕರ ಬೆಂಬಲ ಪತ್ರ ಕೊಟ್ಟಿದ್ದಾರೆ, ತಮ್ಮ ಪಕ್ಷವೂ ಸೇರಿದಂತೆ PVK ಪ್ಲಸ್ ಕಾಂಗ್ರೆಸ್. ಇಷ್ಟು ಮಾತ್ರ ಸಾಬೀತುಪಡಿಸೋದಕ್ಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ವಿಜಯ್ ಪ್ರಮಾಣ ವಚನ ಡೌಟ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇಲ್ಲ, 1-2 ದಿವಸದಲ್ಲಿ ಆಗುತ್ತೆ. ನಾಳೆ ಇಲ್ಲ ಅಂದರೆ ನಾಡಿದ್ದಾಗ್ಬೋದು, ಅಥವಾ ರಾತ್ರಿ ಅಷ್ಟು ಸಂಖ್ಯೆ ಬರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ರಾಜ್ಯಪಾಲರನ್ನ ಭೇಟಿ ಮಾಡಿದ್ರೂ ಕೂಡ 118 ಶಾಸಕರ ಬೆಂಬಲ ತೋರಿಸೋದಕ್ಕಾಗಿಲ್ಲ ವಿಜಯ್ಗೆ. ಹಾಗಾಗಿ ಮುಂದೇನು ಅಂತ ನೋಡಿ, ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಆಗಬೇಕಾಗತ್ತೆ, ಮತ್ತೆ ಶಾಸಕರ ಬಲವನ್ನು ತೋರಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಬಾಕಿ ಉಳಿದಂಥ 6 ಶಾಸಕರ ಬಲವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಮುಂದುವರಿಬೇಕಾಗತ್ತೆ. ನೋಡಿ, ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲವನ್ನು ಕೊಡ್ತು, ಮತ್ತೆ ಈ ಪಕ್ಷಕ್ಕೆ ಅಂದರೆ TVKಗೆ ಬೆಂಬಲ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟರನ್ನು ಕೂಡ ಕೊಟ್ಟಿತ್ತು. ಅದನ್ನು ರಾಜ್ಯಪಾಲರಿಗೆ ಹಸ್ತಾಂತರ ಮಾಡಲಾಗಿತ್ತು. ಅದೇ ರೀತಿ ಬಾಕಿ ಉಳಿದಂತೆ 6 ಶಾಸಕರ ಬೆಂಬಲ ಇರುವಂತಹ ಬೆಂಬಲದ ಪತ್ರವನ್ನು ಆಯಾ ಪಕ್ಷಗಳಿಂದ ತೆಗೆದುಕೊಂಡು ಅದನ್ನು ರಾಜ್ಯಪಾಲರಿಗೆ ತಲುಪಿಸಬೇಕಾಗತ್ತೆ. ಅದಾದ ಬಳಿಕ ಮಾತ್ರವೇ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಮುಂದುವರಿಯುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ನಾಳೆ ನಡಿಬೇಕಾದಂತಹ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗ ಒಂದು ತಾತ್ಕಾಲಿಕ ಬ್ರೇಕ್ ಹಾಕದಂತಾಗಿರುವಂಥದ್ದು, ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಇದನ್ನು ಹೊರತಾಗಿ ಈಗ ಉಳಿದಂತೆ ಮತ್ತೆ ಈ ಪ್ರಾದೇಶಿಕ ಪಕ್ಷಗಳೇನಿದ್ದಾವೆ, CPM ಆಗಿರ್ಬೋದು, CPI ಆಗಿರ್ಬೋದು, ಅಥವಾ ಮುಸ್ಲಿಂ ಲೀಗ್ ಆಗಿರ್ಬೋದು, ಇದನ್ನು ಹೊರತುಪಡಿಸಿ ಒಂದೊಂದೇ ಶಾಸಕರನ್ನು ಹೊಂದಿರುವಂತಹ 2-3 ಪಕ್ಷಗಳಿದ್ದಾವೆ. ಅವುಗಳ ವಿಶ್ವಾಸವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಈ ಹಿಂದೆ ಇವತ್ತು ಬೆಳಗ್ಗೆ ಅಷ್ಟೇ ನಾವು ಗಮನಿಸಿದ್ವಿ, CPI ಮತ್ತು CPMನ ನಾಯಕರುಗಳು ಹೇಳ್ತಾ ಇದ್ರು, ಮೇ 8ರ ಬಳಿಕ ನಾವು ತೀರ್ಮಾನ ಮಾಡ್ತೀವಿ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ. ಸೊ ಒಂದು ವೇಳೆ ಅವರು ಈ ಅನುಮತಿಯನ್ನು ಕೊಡುವಂಥದ್ದು ಅಥವಾ ಬೆಂಬಲಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥದ್ದನ್ನು ವಿಳಂಬ ಮಾಡಿದ್ರೆ ಬಹುಶಃ ಇನ್ನೂ 2-3 ದಿನಗಳ ಕಾಲ ವಿಳಂಬ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಮುಸ್ಲಿಂ ಲೀಗ್ ಕೂಡ ಬೆಂಬಲವನ್ನು ಕೊಡುವಂಥದ್ರ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿಲ್ಲ. ಸೊ ಹೀಗಾಗಿ ಈ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ ಅದು ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆಗಳಿದಾವೆ. ಒಂದು ವೇಳೆ ತೀರಾ ಕಾಂಪ್ಲಿಕೇಶನ್ಸ್ ಆಗುವಂಥ ಸನ್ನಿವೇಶಗಳು ನಿರ್ಮಾಣ ಆದರೆ ಬಹುಶಃ ಆಗ ನಟ ವಿಜಯ್ ಅಣ್ಣಾ DMK ಇಂದ ಬೆಂಬಲವನ್ನು ಕೋರುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ವಿಜಯ್